ಫ್ರೆಂಡ್ಸ್, ನಮಸ್ಕಾರ ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಳ್ತೀನಿ. ನಾವು ಆರಾಮದೀವಿ ನೋಡ್ರಿ. ಬರ್ರಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣಂತ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ನ ನೋಡಿರಿ. ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿರಿ. ಈ ವ್ಲಾಗ್ ಬಂದು ಬುಧವಾರದ ವ್ಲಾಗ್ ನೋಡ್ರಿ. ಇದೆ ಬೆಳಗ್ಗೆನ ನಾನು ಒಂದು 6:30-7 ಗಂಟೆ ಆಗಿತ್ತು. ಆವಾಗ ಎದ್ದು ಫಸ್ಟು ಫ್ರೆಶ್ ಅಪ್ ಆಗಿ ಬಂದು ಇವಾಗ ಹಾಲಿನ ಕೆನೆ ಎಲ್ಲ ತೆಗೆದಿಟ್ಟು ಹಾಲು ಕಾಯ್ಸಕ್ಕಿಟ್ರಾತಂತೇಳಿ ಫಸ್ಟ್ ಹಾಲಿನ ಕೆನೆ ಎಲ್ಲ ತೆಗೆದಿಡಕತ್ತೀನಿ ನೋಡ್ರಿ. ಇದು ಡಬ್ಬಿ ಫುಲ್ ತುಂಬಿತ್ತು, ಅದನ್ನು ಮೊನ್ನೆ ನಾನು ಕಡ್ದು ಬೆಣ್ಣೆ ಮಾಡೀನಿ. ಈಗ ಮತ್ತು ಕೆನಿನ ತೆಗೆದಿಡತ್ತೇನೆ ನೋಡ್ರಿ. ಇನ್ನು 15 ದಿವ್ಸಕ್ಕಂದ್ರೆ ಮತ್ತೊಂದು ಡಬ್ಬಿ ಬರ್ತೈತಿ. ದಿನ ಬೆಳಗ್ಗೆ ಎದ್ದು ನಾನು ಫಸ್ಟ್ ಮಾಡೋ ಕೆಲಸನೇ ಇದೆ ಹಾಲು ಕಾಯಿಸೋದು. ಹಾಲು ಕಾಯಕ್ಕಿಟ್ಟು ನಾನು ಬಿಸಿನೀರು ಕಾಸ್ಕೊಂಡು ಬಿಸಿನೀರನ್ನ ಕುಡಿತೀನಿ. ಇವಾಗಂತೂ ಹತ್ತತ್ರ ಒಂದು 4-5 ದಿವಸ ಒಂದು ವಾರನ ಆಯ್ತು ಅಂತ ಅನಿಸ್ತತಿ. ಬೆಳಗ್ಗೆ ಎದ್ದ ತಕ್ಷಣ ಚಹಾ ಕುಡಿಯೋದಂತೆ ಬಿಟ್ಟನೀಗ. ಒಂದು ಆಮ್ಲ ಜ್ಯೂಸ್ ಕುಡಿತೀನಿ, ಇಲ್ಲ ಬಿಸಿನೀರು ಕುಡಿತೀನಿ ನೋಡ್ರಿ. ಬಿಸಿನೀರಂತೂ ಈಗ ಕಂಪಲ್ಸರಿಯಾಗಿ ಕುಡಿತೀನಿ. ಆಮ್ಲ ಜ್ಯೂಸು ಒಂದು ಸ್ವಲ್ಪ ಲೇಟ್ ಮಾಡಿ ಕುಡ್ದಿರ್ತೀನಿ, ಅಂದರೆ ನಾಷ್ಟಕ್ಕಿಂತ ಮೊದಲು ಕುಡ್ದಿರ್ತೀನಿ. ಇದೆರಡನ್ನು ಇವಾಗ ರೂಢಿ ಮಾಡ್ಕೊಂಡಿದ್ದೀನಿ. ಚಹಾ ಅಂತೂ ಈಗ ಸಂಜೆಗೆ ಒಂದು ಹೊತ್ತಾಗಕತ್ತದ ನೋಡ್ರಿ. ಹಾಲು ಕಾಯಕ್ಕಿಟ್ಟು ಕೆನೆ ನೋಡ್ರಿ, ಆಲ್ರೆಡಿ ಇದು ಡಬ್ಬಿ ಫುಲ್ಲಾಗಿ ಒಂದು ಸ್ವಲ್ಪ ಎಕ್ಸ್ಟ್ರಾ ಕೆನೆ ಆಗಿತ್ತು. ಅದನ್ನು ನಾನು ಈ ವೈಟ್ ಕಲರ್ ಡಬ್ಬಿಯೊಳಗೆ ತೆಗೆದಿಟ್ಟಿದ್ನಿ. ಅದನ್ನು ನಾನು ಇವಾಗ ಇದೇ ಡಬ್ಬಿಗೆ ಟ್ರಾನ್ಸ್ಫರ್ ಮಾಡಾಕತ್ತೀನಿ. ಒಂದು 2 ದಿವ್ಸದ ಕೆನೆ ಅದು ಎಕ್ಸ್ಟ್ರಾ, ಅಂದರೆ ಇದನ್ನು ಹೆಪ್ಪಾಕಿ ನಾನು ಫ್ರಿಜ್ ಒಳಗೆ ಇಟ್ಟಿದ್ನಲ್ಲ, ಆವಾಗ ಬಂದಿರುವಂಥ ಕೆನಿನ ನಾನು ಬೇರೆದ್ರ ಜೋಡಿ ಬೇರೆ ಡಬ್ಬ್ಯಾಗ ಹಾಕಿಟ್ಟಿದ್ನಿ. ಆ ಕೆನೆ ಜೋಡಿ ಮಿಕ್ಸ್ ಮಾಡಿರಲಿಲ್ಲ. ಅದಕ್ಕೆ ಕೆನೆನೂ ಈಗೆಲ್ಲ ತೆಗೆದು ಒಂದೇ ಡಬ್ಬಿಗೆ ಹಾಕಿ ನೋಡ್ರಿ. ಯಾಕಂದ್ರೆ ಫ್ರಿಜ್ಜಲ್ಲಿ ಮೊದಲು ಜಾಗ ಸಾಲಂಗಿಲ್ಲಲ್ಲ, ಹಾಗಾಗಿ ತೆಗೆದು ಒಂದೇ ಡಬ್ಬಿಗೆ ಹಾಕಿಡಾಕತ್ತಿದ್ನಿ. ಇವತ್ತು ಅಡುಗೆ ಕೆಲಸ ಏನು ಜಾಸ್ತಿ ಇರಲಿಲ್ಲ. ನಂದು ಕುಷ್ಕ ರೈಸ್ ಮಾಡ್ಬೇಕಂತ ಅಂದ್ಕೊಂಡಿದ್ನಿ. ಭಾಳ ದಿವಸ ಆಗಿತ್ತು ಮಾಡಿರಲಿಲ್ಲ. ಸುಮಾರು 2 ತಿಂಗಳಾಗಿತ್ತು ಅಂತ ಅನಿಸ್ತತಿ ಮಾಡೇ ಇರಲಿಲ್ಲ. ಹಾಗಾಗಿ ಇವತ್ತು ಮಾಡಿರಾತಂತೇಳಿ ಅಂದ್ಕೊಂಡಿದ್ನಿ. ಹಿಂದಿನ ದಿವಸನ ನಾನು ಅಂಗಡಿಗೆ ಹೋಗಿ ಸೊಪ್ಪು ತರಕಾರಿ ಎಲ್ಲ ತರಕ್ಕೆ ಹೋಗಿದ್ನಲ್ಲ, ಆವಾಗ ಮೊಟ್ಟೆನೂ ತೊಗೊಂಡು ಬಂದಿದ್ನಿ. ಇವತ್ತು ಕುಷ್ಕ ರೈಸ ಮಾಡತ್ತೀನಿ ನೋಡ್ರಿ. ಹಾಗಾಗಿ ಸ್ವಲ್ಪ ನನಗೂ ಕೆಲಸ ಕಡಿಮೆ ಇವತ್ತು. ಕುಷ್ಕ ರೈಸು ದಾಲು ಅಷ್ಟು ಮಾಡಿರೋ ಮುಗೀತು. ಇವಾಗ ಮೊಟ್ಟೆನ ಬೇಯಿಸಾಕಿಡಕತ್ತೀನಿ. ಫಸ್ಟ್ ಒಂದು 6 ಮೊಟ್ಟೆ ಅಷ್ಟೇ ತೊಗೊಂಡು ಬಂದಿದ್ದೆ ನಾನು. ಯಾಕಂದ್ರೆ ಮೊದಲು ನಾನು ಇದರಲ್ಲಿ ಇನ್ಸ್ಟಾಮಾರ್ಟಲ್ಲೋ ಜಿಯೋ ಮಾರ್ಟಲ್ಲೋ ಅನಿಸ್ತತಿ ಒಂದು 20-30 ತತ್ತಿ ತರಿಸಿದ್ನಿ. ಅವಾಗ ನಾವು ಬಿಟ್ಟು ಮೈಸೂರಿಗೆ ಹೋಗ್ಬಿಟ್ಟಿವಿ. ಬರೋ ಅಷ್ಟರಲ್ಲೆಲ್ಲ ಮೊಟ್ಟೆ ಎಲ್ಲ ಹಾಳಾಗಿಬಿಟ್ಟಿದ್ದು. ಯಾಕಂದ್ರೆ ಮೈಸೂರಿಗೆ ಹೋಗೋದೇನು ಪ್ಲ್ಯಾನಿಂಗ್ ಇರಲಿಲ್ಲಲ್ಲ. ಅವಾಗ ಸಡನ್ನಾಗಿ ಹೋಗೋಣ. ಅವು ಮೊಟ್ಟೆ ನಾನು ಕೆಳಗಡೆ ಡಬ್ಬಿ ಒಳಗೆ ಹಾಕಿಟ್ಟಿದ್ನಿ, ಮರ್ತು ಬಿಟ್ಟಿದ್ನಿ. ಇಲ್ಲಾಂದ್ರೆ ನಮ್ಮ ಮನೆಯವ್ರಾರ ಯೂಸ್ ಮಾಡ್ತಿದ್ರು. ನಾನು ಮರೆತು ಕೆಳಗಡೆ ಇಟ್ಟು ಹಂಗೆ ಹೋಗ್ಬಿಟ್ಟಿದ್ನಿ. ವಾಪಸ್ ಬರೋ ಅಷ್ಟರಲ್ಲೆಲ್ಲ ಹಾಳಾಗಿಬಿಟ್ಟಿದ್ದು. ನನಗಂತೂ ಬೇಜಾರಾಗೋಯ್ತು. ಅವಾಗ ಅಷ್ಟೊಂದು ರೊಕ್ಕ ಕೊಟ್ಟು ತರಿಸಿ ವೇಸ್ಟ್ ಅದು ಅಲ್ಲ ಅಂಥೇಳಿ. ಹಾಗಾಗಿ ಆವಾಗಿಂದ ನಾನು ಜಾಸ್ತಿ ಮೊಟ್ಟೆ ತರಿಸೋದು ಬಿಟ್ಟನೀಗ. ಎಷ್ಟು ಬೇಕಲ್ಲ ಅಷ್ಟು ನಾನು ಹೋಗಿ ತೊಗೊಂಡು ಬಂದಿರ್ತೀನಿ. ಒಂದು 6 ತೊಗೊಂಡು ಬಂದೀನಿ ನೋಡ್ರಿ. ಅವನ್ನ ಬೇಯಿಸಾಕಿಟ್ಟು ಈರುಳ್ಳಿ ಸಿಪ್ಪೆ ಹಾಕಿ ಹಂಗೆ ನಾನು ಬಿಸಿನೀರು ಮಾಡಿಕೊಂಡು ಬಿಸಿನೀರು ಕುಡಿದು ಇವಾಗ ಬಂದು ಎಲ್ಲ ರೈಸ್ಗೆ ಆಮೇಲೆ ದಾಲ್ಗೆ ಏನೇನು ಬೇಕಲ್ಲ ಅದನ್ನೆಲ್ಲ ರೆಡಿ ಮಾಡ್ಕೊಳಕತ್ತೀನಿ ನೋಡ್ರಿ. ರೈಸ್ ಮಾಡೋಕ್ಕೆ ಹಸಿಮೆಣ್ಸಿನ್ಕಾಯಿ, ಕರಿಬೇವು, ಕೊತ್ತಂಬರಿ, ಆಮೇಲೆ ನಿಂಬೆಹಣ್ಣು, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಆಮೇಲೆ ಚಕ್ಕೆ ಲವಂಗ ಏನೇನು ಸ್ಪೈಸಸ್ ಇರ್ತದಲ್ಲ ಅದನ್ನೆಲ್ಲನೂ ತೊಗೊಳಕತ್ತಿದ್ನಿ. ಇವಾಗ ಮನ್ಯಾಗ ಸ್ವಲ್ಪ ಐಟಮ್ಸ್ ಎಲ್ಲ ಖಾಲಿ ಆಗೈತಿ. ನಾನು ಡಿಮಾರ್ಟಿಗೆ ಹೋಗಿ ಶಾಪಿಂಗ್ ಮಾಡ್ಕೊಂಡು ಬರಬೇಕು. ನಾನು ಸುಮಾರು ಒಂದು 3 ತಿಂಗಳಾಯಿತು. ಇನ್ನೇನು ಈ 14 ತಾರೀಕು 13 ತಾರೀಕಿಗೆ ನಾನು ಶಾಪಿಂಗ್ ಮಾಡ್ಕೊಂಡು ಬಂದಿದ್ನಿ. ಈ 13 ತಾರೀಕು ಬಂದ್ರೆ ನಾನು ಶಾಪಿಂಗ್ ಮಾಡಿ 3 ತಿಂಗಳಾಯ್ತು ನೋಡ್ರಿ. ಅದಕ್ಕಾಗಿ ಡಿಮಾರ್ಟಿಗೆ ಹೋಗಿ ತೊಗೊಂಡು ಬರಬೇಕು. ಎಲ್ಲ ಐಟಮ್ಸ್ ಎಲ್ಲ ಖಾಲಿ ಆಗೈತಿ. ಗೋಡಂಬಿನೂ ಖಾಲಿಯಾಗಿದ್ದು ನೋಡ್ರಿ, ಸ್ವಲ್ಪನೇ ಇದ್ದು ಅವನನ್ನು ಕಟ್ ಮಾಡ್ಕೊಂಡೇನ. ಇವಾಗ ನಾವು ಫುಲ್ ಗೋಡಂಬಿ ತರ್ತೀವಲ್ಲ, ಆ ಥರದ್ದು ತಂದ್ರೆ ಒಳಗಡೆ ಹುಳ ಇರ್ತಾವೆ ನೋಡ್ರಿ ಮಧ್ಯದಲ್ಲಿ. ಹಾಗಾಗಿ ನೋಡ್ಕೊಂಡು ಹಾಕರೆ ಒಬ್ಬೊಬ್ರು ಏನು ಅನ್ಕೋತಾರೆ, ಗೋಡಂಬಿ ಒಳಗೆ ಎಲ್ಲಿ ಹುಳ ಇರೋಂಗಿಲ್ಲ ಅಂತೇಳಿ ಹಂಗೆ ಹಾಕಿಬಿಡ್ತಾರೆ. ಆದರೆ ಅದ್ರೊಳಗೂ ಹುಳ ಇರ್ತಾವೆ. ನನಗಂತೂ ಇವತ್ತಂತೂ ಅದು ಓಪನ್ ಮಾಡಿ ನೋಡಿದಾಗ ಒಂಥರ ಮೈ ಜುಮ್ ಅಂದ್ಬಿಡ್ತು. ನಾನಂತೂ ಯಾವಾಗಲೂ ಓಪನ್ ಮಾಡಿನೇ ಹಾಕಿರ್ತೀನಿ. ನಾನು ಆ್ಯಕ್ಚುಲಿ ಹಿಂಗೆ ಫುಲ್ ಇರೋ ಗೋಡಂಬಿ ತರೋದನ್ನು ಕಡಿಮೆ. ನಾನು 2 ಭಾಗ ಇದ್ದಿದ್ದನ್ನು ತೊಗೊಂಡು ಬರ್ತೀನಿ. ಸುಮಾರು ಜನಕ್ಕೆ ಗೊತ್ತಿರಂಗಿಲ್ಲಲ್ಲ, ಹಂಗೆ ಹೇಳಕತ್ತೀನಿ ಅಷ್ಟೇ. ಗೋಡಂಬಿ ಒಳಗೂ ಹುಳ ಇರ್ತಾವೆ, ನೋಡ್ಕೊಂಡು ಹಾಕಿರಿ. ಇವಾಗ
ಕುಷ್ಕ ರೈಸ್ ಮಾಡೋಕೆ ನೋಡ್ರಿ ಎಲ್ಲ ಒಗ್ಗರಣೆ ಹಾಕೀನಿ. ಇದು ಸುಮಾರು ವಿಡಿಯೋದಲ್ಲಿ ನಾನು ರೆಸಿಪಿನ ಶೇರ್ ಮಾಡಿದ್ದೀನಿ, ಹಾಗಾಗಿ ಈ ವಿಡಿಯೋದಲ್ಲಿ ಡೀಟೇಲ್ ರೆಸಿಪಿ ಎಲ್ಲ ಏನು ನಾನು ತೋರ್ಸಕತ್ತಿಲ್ಲ. ಕುಷ್ಕ ರೈಸು ರೆಡಿ ಆಯಿತು. ಇವಾಗ ಅಕ್ಕಿ ಹಾಕಿ ಅದನ್ನು ಕೂಗ್ಸಕ್ಕೆ ಇಡಕತ್ತೀನಿ. ಹಂಗೆ ದಾಲನ್ನು ಅಷ್ಟೇ ಅದರದ್ದು ಏನೋ ವಿಡಿಯೋ ನಾನು ಕಂಪ್ಲೀಟ್ ವಿಡಿಯೋ ಏನು ಮಾಡ್ಕೊಂಡಿಲ್ಲ, ಯಾಕಂದ್ರೆ ನಂದು ವ್ಯೂವರ್ಸ್ ಮೊದಲಿಂದ ಯಾರು ನೋಡತ್ತಾರಲ್ಲ ಅವರಿಗೆ ಸುಮಾರಷ್ಟು ವಿಡಿಯೋದಲ್ಲಿ ನಾನು ಶೇರ್ ಮಾಡಿದ್ದೀನಿ. ಹಾಗಾಗಿ ಈ ವಿಡಿಯೋದಲ್ಲಿ ಮತ್ತೆ ಶೇರ್ ಮಾಡ್ರೆ ಹೊಳ್ಳೆ ಅದನ್ನ ತೋರಿಸ್ತಾರೆ ಇವರು ಅಂತೇಳಿ ಅನ್ಕೋತಾರೆ ನಾನು ಏನೂ ಶೇರ್ ಮಾಡ್ಕೊಳಕತ್ತಿಲ್ಲ. ಅಂದರೆ ನಂದು ರೆಗ್ಯುಲರಾಗಿ ಏನು ರೊಟೀನ್ ಇರ್ತೈತಲ್ಲ ಅದನ್ನಂತೂ ಶೇರ್ ಮಾಡ್ತೀನಿ. ಯಾವುದು ಹೊಸ ಅಡುಗೆ ಇತ್ತಂದ್ರೆ ಅಷ್ಟೇ ಕಂಪ್ಲೀಟ್ ಡೀಟೇಲಾಗಿ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ಅದಾದ ರೆಸಿಪೀಸ್ ಇದ್ರೆ ನಾನು ಹಂಗೆ ಮೇಲೆ ಕ್ಲಿಪ್ಪಿಂಗ್ಸ್ ತೊಗೊಂಡಿರ್ತಾನೆ ನೋಡಿರಿ, ಪೂರ್ತಿ ವೀಡಿಯೋಸ್ ಏನು ಮಾಡ್ಕೊಳಂಗಿಲ್ಲ. ಇವಾಗ ರೈಸು ಕೂಗಾಕಿಟ್ಟಿದ್ನಿ. ಈ ಕಡೆ ದಾಲನ್ನು ನೋಡಿರಿ ರೆಡಿ ಆಯಿತು. ಆಮೇಲೆ ಮೊಟ್ಟೆನೂ ಬೆಂದಿದ್ದು, ಇನ್ನಷ್ಟು ಮೊಟ್ಟೆ ಸಿಪ್ಪೆ ತೆಗೆದು ಈರುಳ್ಳಿನ ಫ್ರೈ ಮಾಡಬೇಕು. ಇದಕ್ಕೆ ಈರುಳ್ಳಿ ಅಷ್ಟು ಹಾಕಿರ ಅಂದ್ರೆ ಇದಕ್ಕೆ ಕುಷ್ಕ ರೈಸಿಗೆ ಈರುಳ್ಳಿ ಫ್ರೈ ಮಾಡಿ ಹಾಕಿರ ಕುಷ್ಕ ರೈಸು ರೆಡಿ ಆಯಿತು. ಇದೆಲ್ಲ ಇಷ್ಟೊತ್ತಾಗಲೇ ಅಂದರೆ ಒಂದು 8:30 ಅನ್ಬಿಡ್ಕ ನಂದೆಲ್ಲ ಕೆಲಸ ಮುಗಿದ್ಬಿಡ್ತೀವತ್ತ ಬೇಗನೆ. ಸಾನ್ವಿಗೆ ಸ್ನಾನ ಮಾಡಿಸಿ ಆಕಿಗೆ ರೆಡಿ ಮಾಡತ್ತೇನೆ ನೋಡ್ರಿ. ವೆನಸ್ಡೇ ಆಗಿರೋದ್ರಿಂದ ಆಕಿದು ಕಲರ್ ಡ್ರೆಸ್ ಇತ್ತಿವತ್ತ. ಆಕಿ ಫೇವ್ರೇಟ್ ಡ್ರೆಸ್ ಇದು, ಅಂದ್ರೆ ಪ್ಲಾಜೋ ಪ್ಯಾಂಟ್ ಅಂದ್ರೆ ಆಕಿಗಂತೂ ಸಿಕ್ಕಾಪಟ್ಟೆ ಇಷ್ಟ. ಅದನ್ನು ಹಾಕೋತಾನಂದ್ಲು, ಅದನ್ನು ಹಾಕಿ ರೆಡಿ ಮಾಡೀನಿ. ನಮ್ಮ ಮನೆಯವರು ಜಸ್ಟ್ ವಾಕಿಂಗ್ ಮಾಡಿ ಬಂದು ಕೂತ್ಕೊಂಡಿದ್ರು, ಇನ್ನು ಅವರು ಸ್ನಾನಕ್ಕೆ ಹೋಗೋರಿದ್ರು. ನಾನು ಸಾನ್ವಿಗೆ ಬೇಗನೆ ರೆಡಿ ಮಾಡೀನಿ. ಅವರು ಸ್ನಾನಕ್ಕೆ ಹೋದರು ನಮ್ಮ ಮನೆಯವರು. ಸಾನ್ವಿಗೆ ಬೇಗನೆ ರೆಡಿ ಮಾಡೀನಿ ನೋಡ್ರಿ. ಇವತ್ತು ಚಳಿ ಇರೋದ್ರಿಂದ ಜಾಕೆಟು ಸಾಕ್ಸು ಎಲ್ಲ ಹಾಕಿ ರೆಡಿ ಮಾಡಿ ಆಕಿ ಸ್ಕೂಲ್ ಬ್ಯಾಗ್ನ ರೆಡಿ ಮಾಡಾಕತ್ತೀನಿ. ಹೋಮ್ವರ್ಕ್ ಎಲ್ಲ ಮಾಡಿಟ್ಟಿರ್ತಾಳು. ಒಂದು ಸರಿ ಬುಕ್ಸ್ ಎಲ್ಲ ಚೆಕ್ ಮಾಡಿ ಬ್ಯಾಗ್ ಒಳಗೆ ಹಾಕಿರ್ತೀನಿ. ಹಂಗೆ ಸ್ನ್ಯಾಕ್ಸ್ ಬಾಕ್ಸು ಎಲ್ಲ ರೆಡಿ ಮಾಡಿದ್ನೆಲ್ಲ ಎಲ್ಲನೂ ಹಾಕಿಟ್ರಾತು, ಟೈಮ್ ಆದ ತಕ್ಷಣ ಹೋಗಿಬಿಟ್ರಾತಂತೇಳಿ ಎಲ್ಲನೂ ಹಾಕಿ ಬ್ಯಾಗೆಲ್ಲ ರೆಡಿ ಮಾಡಿ ಇಟ್ನಿ. ಆಮೇಲೆ ಇದೊಂದು ಬೆಡ್ ಸ್ವಲ್ಪ ಕ್ಲೀನ್ ಮಾಡ್ಕೊಂಡ್ರಾತಂತೇಳಿ ಇವಾಗ ಕ್ಲೀನ್ ಮಾಡ್ಕೊಳಕತ್ತೀನಿ. ಒಂದೊಂದು ದಿವಸ ಹಿಂಗೆ ಅಡುಗೆ ಕೆಲಸ ಕಡಿಮೆ ಇತ್ತಂದ್ರೆ ಕ್ಲೀನಿಂಗ್ ಕೆಲಸನೂ ಶುರು ಮಾಡ್ಕೊಂಬಿಟ್ಟಿರ್ತಾನೆ ನಾನು. ಸಾನ್ವಿ ಹೋಗೋದ್ರೊಳಗೆ ಒಂದೊಂದು ಸರಿ ಗುಡಿಸಿ ಒರೆಸೇನೋ ಮಾಡಿಬಿಟ್ಟಿರ್ತೀನಿ. ಬರೀ ಅನ್ನ ಸಾಂಬಾರದು ಮಾಡೋದಿರ್ತದಲ್ಲ, ಪಲಾವ ಮತ್ತು ಅನ್ನ ಸಾಂಬಾರು ಇದೆರಡು ಕೆಲಸ ಇತ್ತಂದ್ರೆ ಬೇಗ ಕೆಲಸಗಳೆಲ್ಲ ಮುಗಿದ್ಬಿಡ್ತಾವೆ. ರೊಟ್ಟಿ ಪಲ್ಯ ಇದ್ರಷ್ಟೇ ನೋಡ್ರಿ ನಂಗೆ ಜಾಸ್ತಿ ಟೈಮ್ ಹಿಡಿತೈತಿ. ಬೆಡ್ಡೆಲ್ಲ ಕ್ಲೀನ್ ಮಾಡಿ ಮನೆಯೆಲ್ಲ ಕಸ ಗುಡಿಸೀನಿ. ಸಾನ್ವಿನ ಸ್ಕೂಲಿಗೆ ಬಿಟ್ಟು ಬಂದು ಇವಾಗ ನಾನು ನಾಷ್ಟ ಮಾಡಕತ್ತೀನಿ ನೋಡ್ರಿ. ಫ್ರೆಂಡ್ಸ್, ಈಗ ಟೈಮ್ ಬಂದು 1 ಗಂಟೆ ಆಗಕ್ಕೆ 5 ನಿಮಿಷ ಐತೆ ನೋಡ್ರಿ. ಇನ್ನು 5 ನಿಮಿಷ ಐತಿ ಸಾನ್ವಿನ ಕರ್ಕೊಂಡು ಬರಬೇಕು. ಹೋಗಿ ನಂದು ಕೆಲಸಗಳೆಲ್ಲ ಮುಗಿದು ಸ್ನಾನನೂ ಆಯಿತು. ನಂದು ನಾಷ್ಟ ಊಟ ಎರಡೂ ಆಯಿತು. ನಾನು ಎರಡೂ ಒಟ್ಟಿಗೆ ಮಾಡಿಬಿಡ್ತೀನಿ. ಇವಾಗ ಸಾನ್ವಿನ ಕರ್ಕೊಂಡು ಬರೋಕ್ಕೆ ಹೋಗಬೇಕು. ಇವತ್ತು ಮತ್ತು ಥಂಡಿ ಶುರುವಾಗೈತಿ. ಥಂಡಿ ಜೋಡಿ ಮಳೆಯೂ ಶುರುವಾಗೈತಿ ನೋಡ್ರಿ. ಇವತ್ತು ನಿನ್ನೆಲ್ಲ ಬಿಸಿಲು ಬಿದ್ದಿತ್ತು, ಏನೋ ಇನ್ಮೇಲೆ ಬಿಸಿಲು ಬಿದ್ದು ಬಿಡಪ್ಪ ಅಂತ ಅನ್ಕೊಡ್ಕ ಇವತ್ತು ಥಂಡಿ ಮತ್ತು ಮಳೆ ಎರಡೂ ಶುರುವಾಗೈತಿ. ಏನು ಕೆಲಸ ಮಾಡೋಕ್ಕೆ ಇಂಟ್ರೆಸ್ಟ್ ಇಲ್ಲ, ಆದ್ರೂ ನಾನು ಮಾಡಲೇಬೇಕು. ಈಗ ಸಾನ್ವಿನ ಕರ್ಕೊಂಡು ಬಂದು ನಾನು ಬಟ್ಟೆ ಹೊಲಿಬೇಕು. ಜಿಗ್ಜ್ಯಾಗ್ ಮಾಡೋದಾವಲ್ಲ ಅವ್ನು ಸ್ವಲ್ಪ ಮಾಡಬೇಕು, ಮತ್ತು ಒಂದು ವಿಡಿಯೋ ಎಡಿಟಿಂಗ್ ಮಾಡಬೇಕು. ನಾನು ಆದಷ್ಟು ಬೇಗ ಬೆಳಗ್ಗೆನ ವಿಡಿಯೋಸ್ ಹಾಕೋಕ್ಕೆ ಟ್ರೈ ಮಾಡ್ತೀನಿ. ಮಧ್ಯಾಹ್ನ ರಾತ್ರಿ ಎಲ್ಲ ಅಪ್ಲೋಡ್ ಮಾಡ್ತಿದ್ನಲ್ಲ, ಇನ್ಮೇಲೆ ಹಂಗೆ ಮಾಡೋದು ಬೇಡ, ಬೆಳಗ್ಗೆನ ವಿಡಿಯೋಸ್ ಹಾಕಿಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಹಾಗಾಗಿ ಮಧ್ಯಾಹ್ನ ಎಲ್ಲ ಕೆಲಸ ಬಿಟ್ಟು ಫಸ್ಟ್ ವಿಡಿಯೋ ಎಡಿಟಿಂಗ್ ಕೆಲಸ ಮುಗಿಸ್ಕೊಂಡು ಆಮೇಲೆ ನಾನು ಕೆಲಸಗಳನ್ನ ಮಾಡ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಇವಾಗ ಸಾನ್ವಿನ ಕರ್ಕೊಂಡು ಬಂದು ಆಕಿಗೆ ಊಟ ಹಾಕ್ಕೊಡ್ತೀನಿ. ಆಕಿ ಊಟ ಮಾಡ್ತಿರ್ತಾಳು, ನಂದಂತಿ ಊಟ ಆಗೈತಿ. ನಾನು ಸ್ವಲ್ಪ ಎಡಿಟಿಂಗ್ ಕೆಲಸ ಮುಗಿಸಿ ಆಮೇಲೆ ಬಟ್ಟೆ ಹೊಲಿಯೋದು, ಆಮೇಲೆ ಇನ್ನೊಂದು ಸ್ವಲ್ಪ ಸೊಪ್ಪು ತೊಗೊಂಬಂದಿಟ್ಟೆ ನೋಡ್ರಿ ಇಲ್ದ, ಅದನ್ನೆಲ್ಲ ಕ್ಲೀನ್ ಮಾಡ್ಕೋಬೇಕು. ಕೆಲಸಗಳದಾವು. ಬರ್ರಿ ಇವಾಗ ಹಂಗೆ ಕೆಲಸಗಳನ್ನ ಮಾಡ್ಕೊ ಈ ವ್ಲಾಗ್ನ ನಾನು ಹಂಗೆ ಸಂಜೆವರೆಗೂ ಕಂಟಿನ್ಯೂ ಮಾಡ್ತಿರ್ತೀನಿ. ಸ್ಕಿಪ್ ಮಾಡ್ದಂಗೆ ನೀವು ವೀಡಿಯೋಸ್ನ ನೋಡಿರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ. ಬರ್ರಿ ಇವಾಗ ಸ್ಕೂಲಿಗೆ ಹೋಗಿ ಸಾನ್ವಿನ ಕರ್ಕೊಂಡು ಬರೋಣಂತೆ. ಸ್ವಲ್ಪ ಮಳೆಯಾಗಿ ನಿಂತತಿ. ಛತ್ರಿ ಏನು ತೊಗೊಂಡೋಗೋದು ಬೇಡ, ಹಂಗೆ ಹೋಗಿ ಬರೋಣ ಬರ್ರಿ. ಜೋರ ಇದ್ರೆ ಛತ್ರಿ ತೊಗೊಂಡು ಹೋಗ್ತೀನಿ, ಇಲ್ಲೇ ಐತಿ. ಆದ್ರೆ ಬೇಡ, ಇಲ್ಲೇ ನಮ್ಮ ಮನೆ ಮುಂದೆನೇ ಇರೋದಲ್ಲ, ಬೇಗ ಕರ್ಕೊಂಡು ಬಂದ್ಬಿಡ್ತೀನಿ ಹೋಗಿ.
ಅದೇನು ಮಾಡೋದು ಬಾ. ಏ ಬಾಮ್ಮ, ಏನು ಮಾಡೋದು ಬಾ, ಏನು ಮಾಡಲ್ಲ ಬಾ. ಅದು ಸುಮ್ಮನೆ ಕುತ್ಕೊಂಡೈತಲ್ಲ ಪಾಪ, ನೋಡಿ ಏನು ಮಾಡಿಲ್ಲ. ಇವತ್ತೇ ಅಲ್ಲ ನೀನು ಚಿಪ್ಸ್ ತೊಗೊಂಡು ಹೋಗಿದ್ದು ಸ್ಕೂಲಿಗೆ? ಇವತ್ತೇ ಫಸ್ಟ್. ಎಷ್ಟು ದಿವಸ ಆಗಿತ್ತು ಬೈದ್ರಾ? ಅಲ್ಲಿ ಒತ್ತಿಕಟ. ಏಯ್ ಸುಮ್ಮನಿರು. ಇಲ್ಲಿ ನೋಡ್ರಿ, ಅಲ್ಲಿ ಒತ್ತಿಕಟ ಚಪ್ಪಲ್ ಸ್ಟ್ಯಾಂಡ್ ಹತ್ರ. ಈ ಕಡೆನೇ ನೋಡತ್ತದಲ್ಲಿ, ಅದು ಈ ಕಡೆನೇ ನೋಡತ್ತ ನೋಡಿ. ಸರಿ ಈಗ ತೆಗಿತೀನಿ. ಸರಿ ಬಂದ್ಗಿಂತಿತ್ತು ಕಾಲಕ್ಕೆ ಹೋಯ್ತು ಒಳಗೆ. ಅದೊಂದು ಒತ್ತಿಕಟ ಕಾಡಕತ್ತೈತೆ ನೋಡ್ರಿ ನಮಗೆ. ಓಡಿಸಿರೋನು ಓಡೋಗತ್ತು. ಚಪ್ಪಲ್ ಸ್ಟ್ಯಾಂಡ್ ಹತ್ರ ಬಂದು ಕುತ್ಕೊಂಡ್ಬಿಟ್ಟೈತಿ. ಇಲ್ಲ, ವೇಯಿಂಗ್ ಮಿಷಿನ್. ವೆಯ್ಟ್ ನೋಡೋದು. ಬೆಳಿಗ್ಗೆ ನಾನು ಅಪ್ಪ ನೋಡಿದ್ದೀವಿ. ನೀನು ನೋಡ್ಬೇಕಣ್ಣ ಎಷ್ಟು ತೂಕಾದಿ ಅಂತ? ಬೆಳಿಗ್ಗೆ ನಾನು ನಮ್ಮ ಮನೆಯವರ ತೂಕ ನೋಡ್ಕೊಂಡಿವಿ ನೋಡ್ರಿ. ಸಾನ್ವಿದು ಬಂದ್ಮೇಲೆ ನೋಡಿರಾತಂತ ಹೇಳಿ ಇನ್ನು ತೆಗೆದಿಟ್ಟಿಲ್ಲ, ನಾನು ಇಟ್ಟನ ಹಂಗೆ. ಹಿಡ್ಕೊಂಬೈನಿ. ಇದು ನೋಡ್ರಿ, ನಾನು ಮೀಶೋದಾಗ ತರಿಸಿದ್ದೀನಿ. ಲಿಂಕ್ ಬೇಕಂದ್ರೆ ಕಮೆಂಟ್ ಮಾಡಿರಿ, ಲಿಂಕನ್ನ ಶೇರ್ ಮಾಡ್ತೀನಿ. ಚಲೋ ಬಂದೈತಿ. ಇರೋ ಮಸಾಲ ಕೊಡ್ತೀನಿ. ನಾನು ತೊಗೊಂಡು 1 ಇಯರ್ ಮೇಲೆ ಆಯಿತು. ಇವಾಗಿನವರೆಗೂ ಚಲೋನ ಐತೆ ನೋಡ್ರಿ. ನಾನು ಶೆಲ್ ಅದ್ರೊಳಗೆ ಹಾಕಿಟ್ಟಿರೋಂಗಿಲ್ಲ, ಯಾಕಂದ್ರೆ ಅದು ಸೋರ್ತದಂತೇಳಿ ಶೆಲ್ ತೆಗೆದಿಟ್ಟಿರ್ತೀನಿ. ಶೆಲ್ ಹಾಕಿ ನೋಡ್ತೀನಿ. ಇರಮ್ಮ ಆಫ್ ಮಾಡಿ. ಇರು, ನೀವು ವೇಟ್ ನೋಡ್ಕೊಳಂಗಿಲ್ಲ? ವೇಟ್ ನೋಡ್ಕೊಳಂಗಿಲ್ಲ? ಹಾಂ, ಆನಾಯ್ತು ಬಾ. ತೊಯ್ದನ ತಡಿ, 0 ಬರಲಿ ಅದು. ಹಾಂ, 0 ಬಂದತ್ ನೀಲ. ಸಾನು 11 ಇದ್ಲು ಲಾಸ್ಟ್ ಟೈಮ. 1295 ಇಡಿ. ಇನ್ನೊಂದು ಸರಿ ನೋಡೋಣ. ಇದರಲ್ಲಿ ಒಂದೇ ಸರಿ ಗೊತ್ತಾಗಲ್ಲ ನೋಡ್ರಿ, ಒಂದು 2 ಸಲ ನಾವು ನೋಡಬೇಕು. ರಿಪೀಟಾಗಿ ಅದು ನಂಬರ್ ಬಂತಂದ್ರೆ ಅಷ್ಟೇ ಕರೆಕ್ಟಾಗೈತೆ ಅಂತ ತಿಳ್ಕೊಬೇಕು. ನೀಲು 1295 ಕರೆಕ್ಟಾಗಿದೆ. ನಾನು 59 and 60 ಇದ್ನಿ. ಇವಾಗ ಸ್ವಲ್ಪ ಕಡಿಮೆ ಆಗಿದ್ದೇನೆ. 59.25. ತಡಿನ ಒಂದು ಸರಿ ನೋಡ್ಬೇಕು. ಸರಿ 0 ಬರಲಿ ತಡಿ. ಅದ ಸರಿ. ಹಾಂ, 59.25. 60 ಇದ್ನಿ ಅಷ್ಟಾಗಿ ನೋಡ್ರಿ. 60ನ 59 ಇದ್ನಿ, ಸರಿಯಾಗಿ ಅಷ್ಟು ನೆನಪಿಲ್ಲ. ಬೆಳಗ್ಗೆ ತೋರಿಸಿದಾಗನು 59 ತೋರಿಸ್ತೆ ಅದು. ಸರಿ ಎತ್ತಡೊಂದು ಸರಿ. 30. ನಮ್ಮ ಸಾನು ಅಂತೂ ಒಂದು 2-3 ಇಯರ್ಸಿಂದ 11 ಅನ್ನೋದಾಳು ನೋಡ್ರಿ. 11 ಬಿಟ್ಟು ಅಳಗ್ಯಾಳುವಾಳು. 10 ಇನ್ನೊಂದು ಸರಿ ನೋಡಿ. ಎಷ್ಟಿದ್ನಿ? 12 ಇದ್ದಿ. ತಡಿ. ಹಾಂ, ನಿಲ್ಲು. ಸುಮ್ಮನೆ ನಿಂದ್ರೆ. ಏಯ್, ಈಗ 13 ತೋರ್ಸಕೈತಲ್ಲ, ಹಾಗೆಲ್ಲ ಶೇಕ್ ಮಾಡಬೇಡ, ಸುಮ್ಮನೆ ನಿಂದ್ರೆ. ನಿಲ್ಲಿಗ. ಹಾಂ, 13ನಾ? ತಡಿ. ನಿಲ್ಲು. 13 ತೋರ್ಸಕತ್ತಿಲ್ಲಮ್ಮ. 13 ಆಗ್ಯಾಳ ನೋಡ್ರಿ ಸಾನ್ವಿ. 11 ಇದ್ಲು, 2 kg ಜಾಸ್ತಿ ಆಗ್ಯಾಳ. 13. ಸರಿ, ಎತ್ತಡ. ಸರಿ. ಸಾನ್ವಿಗೂ ಬಂದಮೇಲೆ ಊಟಕ್ಕೆ ಹಾಕಿ ಕೊಟ್ನಿ. ಹಾಕಿ ಊಟ ಮಾಡಿಳು.
ಆಮೇಲೆ ಹೋಮ್ವರ್ಕ್ ಮಾಡಿಳು, ಒಂದು ಸ್ವಲ್ಪ ಹೋಮ್ವರ್ಕ್ ಇತ್ತಕಿದೆ, ಅದನ್ನ ಹೋಮ್ವರ್ಕ್ ಮಾಡಿಸೀನಿ. ಒಂದು ಸ್ವಲ್ಪ ಹೊತ್ತು ನಾವು ಇಬ್ಬರು ಟಿ ವಿ ನೋಡ್ಕೊತ ಕೂತ್ಕೊಂಡಿವಿ. ಆಮೇಲೆ ಸ್ನಿಗ್ಧ ಬಂದಳು. ಆಕಿ ಅಮ್ಮ ನಾ ಮೇಲ್ಗಡೆ ಆಟ ಆಡೋಕೆ ಹೋಗ್ತೀನಿ ಅಂತೇಳಿ ಸಾನ್ವಿ ಮೇಲ್ಗಡೆ ಆಟ ಆಡೋಕೆ ಹೋದ್ಲು. ನಾನು ಇನ್ನು ಸುಮ್ಮನೆ ಏನು ಕೂತ್ಕೊಂಡು ಏನು ಮಾಡಲಿ, ಇವೆಂಗೋ ನಂಗೆ ಜಿಗ್ಜ್ಯಾಗ್ ಮಾಡೋ ಬಂದಿದ್ದು ಅಲ್ಲ ಸ್ಯಾರಿ, ಇವನಾದರೂ ಇವತ್ತು ಮಾಡಿ ಮುಗಿಸಿರಾತಂತೇಳಿ ಇವಾಗ ಹೊಲಿಗೆ ಕೆಲಸನ ಶುರು ಮಾಡ್ಕೊಂಡಿನಿ ನೋಡ್ರಿ. ಸಂಜೆಗೆ 4 ಗಂಟೆ ಆಗಿತ್ತೀಗ. ಕರೆಕ್ಟಾಗಿ ಸ್ನಿಗ್ಧ 4 ಗಂಟೆಗೆ ಬರ್ತಾಳಲ್ಲ, ಆಕಿ ಜೋಡಿ ಸಾನ್ವಿ ಮೇಲ್ಗಡೆ ಹೋಗ್ಬಿಟ್ಲು. ನಾನು ಹಂಗೆ ಹೊಲಿಯಾಕತ್ತೀನಿ ನೋಡ್ರಿ. ಇದೇನು ಜಾಸ್ತಿ ಏನು ಕೆಲಸ ಇರಲಿಲ್ಲ, ಬರೀ ಜಿಗ್ಜ್ಯಾಗ್ ಮಾಡೋದಷ್ಟ, ಫಾಲ್ ಅದು ಏನಿರಲಿಲ್ಲ. ಒಂದು 3 ಸ್ಯಾರಿ ಬಂದಿದ್ದು, ಅವನ್ನ ಇವಾಗ ಬ್ಲೌಸ್ ಪೀಸ್ ಕಟ್ ಮಾಡಿ ತೆಗೆದು ಹೊಲಿಯಾಕತ್ತೀನಿ ನೋಡ್ರಿ. ನನ್ನೂ ಬ್ಲೌಸ್ ಅದಾವೆ, ಸುಮಾರು ಬ್ಲೌಸು ಹೊಲಿಬೇಕು. ನನಗಂತೂ ಇವಾಗ ಯೂಟ್ಯೂಬಲ್ಲಿ ವೀಡಿಯೋಸ್ ಇವಾಗ ಡೈಲಿ ಅಪ್ಲೋಡ್ ಮಾಡಕತ್ತೀನಲ್ಲ, ಹಾಗಾಗಿ ಸ್ವಲ್ಪ ಟೈಮ್ ಸಿಗ್ವಾತು ಹೊಲಿಯಾಕ. ಡೈಲಿ ಬರೀ ಇಡೀ ದಿವಸ ವೀಡಿಯೋ ಮಾಡೋದನ್ನ ಆಗಕತ್ತೈತಿ. ಮುಂಚೆ ಆದರೆ ನಾನು ಒಂದು ದಿವಸ ಬಿಟ್ಟು ಒಂದು ದಿವಸ ವೀಡಿಯೋ ಹಾಕ್ತಿದ್ನಿ, ಇಲ್ಲ ವಾರದಾಗ ಒಂದು 3-4 ಅಷ್ಟೇ ವೀಡಿಯೋ ಹಾಕ್ತಿದ್ನಿ. ಆವಾಗ ನಂಗೆ ಹೊಲಿಯಾಕೆ ಸ್ವಲ್ಪ ಟೈಮ್ ಸಿಗ್ತಿತ್ತು. ಆದರೆ ಇವಾಗ ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕ್ತಿರೋದ್ರಿಂದ ನನಗೆ ವೀಡಿಯೋ ಮಾಡೋದ್ರಾಗನ ಟೈಮ್ ಕಳೆಯಾಕತ್ತೈತಿ. ಹೊಲಿಯಾಕಂತೂ ಟೈಮ ಸಿಗ್ವಾತು ನೋಡ್ರಿ. ಈ ಸ್ಯಾರಿನೂ ಆಂಟಿ ಕೊಟ್ಟು ಒಂದು 10 ಡೇಸ್ ಆಗಿತ್ತು. ನಾನು ಇವಾಗ ಹೊಲಿದು ಕೊಡಾಕತ್ತೀನಿ ನೋಡ್ರಿ. ಅವ್ರು ಅರ್ಜೆಂಟ್ ಏನಿಲ್ಲ ಅಂತ ಹೇಳಿದರು, ಹಾಗಾಗಿ ಲೇಟ್ ಮಾಡೀನಿ ಅಷ್ಟೇ. ಯಾರಾದರೂ ಅರ್ಜೆಂಟ್ ಐತಂದ್ರೆ ನಾನು ಬೇಗನೆ ಹಾಕಿ ಕೊಟ್ಟಿರ್ತೀನಿ. ಇವತ್ತು ಈ ಸ್ಟಿಚಿಂಗ್ ಕೆಲಸನೂ ಮುಗಿಸಿನಿ ನೋಡ್ರಿ. ನನ್ನ ಬ್ಲೌಸೇನ ನಿಧಾನಕ್ಕೆ ಟೈಮ್ ಸಿಕ್ಕಾಗ ಹೊಲ್ಕೋಬೋದು ಅಂತೇಳಿ ಫಸ್ಟ್ ಅಂಟಿವ ಮೇಲ್ಗಡೆ ಮನೆ ಅಂಟಿವ ಅವನ್ನೆಲ್ಲ ಸ್ಯಾರಿ ಹೊಲಿದು ರೆಡಿ ಮಾಡಿಟ್ನಿ. ಇವಾಗ ಹಾಗೆ ಎಲ್ಲ ಹಾಲೆಲ್ಲ ಕ್ಲೀನ್ ಮಾಡಿ ಕಸ ಗುಡಿಸ್ಕೊಂಡ್ರಾತಂತೇಳಿ ಕ್ಲೀನ್ ಮಾಡಕತ್ತಿದ್ನಿ. ಸಾನ್ವಿ ಹೋಮ್ವರ್ಕ್ ಎಲ್ಲ ಬರೆದು ಹಂಗಂಗೆ ಬುಕ್ಸ್ ಎಲ್ಲ ಇಟ್ಟು ಹೋಗ್ಬಿಟ್ಟಿದ್ಲು. ಅವನು ಒಂದು ಸಾರಿ ಚೆಕ್ ಮಾಡೀನಿ. ಚೆಕ್ ಮಾಡಿ ಮಿಷಿನ ಹೊಲಿಯುವಾಗಷ್ಟು ಆ ಕಡೆ ಇಟ್ಕೊಂಡಿರ್ತಾನೆ, ಇಲ್ಲಂತಂದ್ರೆ ಮತ್ತೆ ಈ ಕಡೆ ಇಟ್ಬಿಡ್ತಾನೆ ನೋಡ್ರಿ. ಯಾಕಂದ್ರೆ ಇಲ್ಲಿ ಹಾಲ್ ಒಳಗೆ ಸ್ವಲ್ಪ ಜಾಗ ಕಡಿಮೆ ಆದಂಗೆ ಅನಿಸ್ತತಿ, ಹಾಗಾಗಿ ಈ ಕಡೆ ಸೈಡ್ಗೆ ಇಟ್ಬಿಟ್ರೆ ಅಲ್ಲಿ ಒಂಥರ ಜಾಗ ಸ್ವಲ್ಪ ಜಾಸ್ತಿ ಸಿಕ್ಕಂತ ಅಂತ ಅನಿಸ್ತತಿ. ಹಾಗಾಗಿ ಮಿಷಿನ್ನ ಈ ಕಡೆ ತೆಗೆದಿಟ್ಟು ಇವಾಗ ಮನೆಯೆಲ್ಲ ಕಸ ಗುಡಿಸ್ಕೊಳಕತ್ತೀನಿ. ಒಂದು 5 ಕಾಲ ಆಗಿತ್ತು. ಅಷ್ಟು ಬೇಗನೆ ಎಲ್ಲ ಇವತ್ತು ಮನೆಯೆಲ್ಲ ಕಸ ಗುಡಿಸ್ಬಿಟ್ಟು ನೋಡ್ರಿ. ಇವಾಗಂತೂ 6 ಗಂಟೆಗೆ ಕತ್ಲಾಗ್ಬಿಡ್ತೈತಲ್ಲ, ಮತ್ತು ಇವಾಗ ಚಳಿ ಇರೋದ್ರಿಂದ ಅಂತೂ ಬಿಸಿಲಂತೂ ಇಲ್ಲವೇ ಇಲ್ಲ, ಒಂಥರ ಯಾವಾಗಲೂ ಮಗ್ರು ಹಾಕಿದಂಗೆ ಇರ್ತೈತಿ. ಹಾಗಾಗಿ ಬೇಗ ಕಸ ಗುಡಿಸೀನಿ. ಆಂಟಿ ಸೀರೆ ಕೊಟ್ರಾತಂತೇಳಿ ಈ ಮೇಲ್ಗಡೆ ಬಂದೀನಿ. ಸಾನ್ನಿಧ್ಯ ನೋಡ್ರಿ ಡ್ಯಾನ್ಸ್ ಮಾಡಕತ್ತಿದ್ಲು. ಈಕಿ ಜೋಡಿ ಸ್ವಲ್ಪ ಹೊತ್ತು ಕೂತ್ಕೊಂಡು ಆಮೇಲೆ ಸಾನ್ನಿಧ್ಯನ ಕರ್ಕೊಂಡು ನಾನು ಕೆಳಗಡೆ ಬಂದ ಇನ್ನು ಮುಖ ತೊಳ್ಕೊಂಡು ದೀಪ ಹಚ್ಬೇಕು ನೋಡ್ರಿ. ಓನಮ್ಮ, ಏನದು ಪಾಪ? ಉಮ್ಮ ಕೊಡು, ಅದಕ್ಕೊಂದು ಉಮ್ಮ ಕೊಡು. ನೀ ಕೊಡು ಉಮ್ಮ ಕೊಡು, ಉಮ್ಮ ಕೊಡು. ಆಯ್ ತಾ ಪಾಪ ತೆಗೀದು. ತಾ ಆಟಾಡು. ಡಾಂಕಿ ಅದ? ಏನದ? ಮತ್ತು ಏಯ್ ಪಾಪ ಮೇಲೆ ಬೀಳ್ತದ ಪಾಪ ನೋಡಲ್ಲಿ. ಇವತ್ತಂತೂ ಸಾನ್ನಿಧ್ಯ ನಮ್ಮ ಮನೆಯೊಳಗೆ 1.5 ತಾಸು ಇದ್ಲು ನೋಡ್ರಿ. ಒಂಚೂರು ಅಳ್ಳಿಲ್ಲ, ಏನಿಲ್ಲ, ಸುಮಾರು ಹೊತ್ತು ಆಟ ಆಡ್ಯಾಳು. ಆಮೇಲೆ ಅವ್ರ ಮಮ್ಮಿ ಬಂದಕಿನ ಕರ್ಕೊಂಡು ಹೋದರು. ನಾನು ಅಡುಗೆ ಕೆಲಸನ ಶುರು ಮಾಡ್ಕೊಂಡು ಇವತ್ತು ಹರವಿ ಪಲ್ಯ ಮತ್ತು ರೊಟ್ಟಿ ಮಾಡಕತ್ತಿದ್ದು ನೋಡ್ರಿ. ಸಾನ್ನಿಧ್ಯನ ಜೋಡಿ ಆಟ ಆಡ್ಕೊತಾನೆ ಸೊಪ್ಪೆಲ್ಲ ಬಿಡಿಸಿಟ್ಕೊಂಡಿದ್ನಿ. ಇನ್ನೇನು ಪಲ್ಯ ಮಾಡಕ್ಕೆ ಬನ್ನಿ ಅಷ್ಟೊತ್ತಿಗಾಗಲೇ ಕರೆಂಟ್ ಹೋಗ್ಬಿಟ್ಟು ಇನ್ನು ಅಡುಗೆ ಕೆಲಸ ಲೇಟ್ ಆಕತ್ತಂತೇಳಿ ನಾನು ಮೊಬೈಲ್ ಟಾರ್ಚ್ ಆನ್ ಮಾಡ್ಕೊಂಡು ಅಡುಗೆ ಮಾಡಕತ್ತಿದ್ನಿ. ಸೊಪ್ಪೆಲ್ಲ ತೊಳೆದಿಟ್ಕೊಂಡಿದ್ದಾನೆ ನೋಡ್ರಿ. ಇದು ಹರವಿ ಸೊಪ್ಪು 2 ಕಟ್ಟು ತೊಗೊಂಬಂದಿದ್ದು ನಾನು. ಆದರೆ ಇದೆಲ್ಲ ಕರಿಗೆ ಸ್ವಲ್ಪ ಆಗ್ತತಿ, ಹಾಗಾಗಿ ನಾನು 2 ಕಟ್ಟನ್ನು ಪೂರ್ತಿ ಪಲ್ಯ ಮಾಡಕತ್ತಿದ್ನಿ. ಈ ಪಲ್ಯಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಬೇಕು, ಆದರೆ ಕರೆಂಟ್ ಹೋಗಿದ್ವಲ್ಲ, ಇನ್ನು ಯಾವಾಗ ಬರ್ತಾವೋ ಏನೋ. ಹಸಿಮೆಣ್ಸಿನ್ಕಾಯಿ ರುಬ್ಬಕ್ಕೆ ಕರೆಂಟ್ ಇರಲಿಲ್ಲ, ಹಾಗಾಗಿ ಕೆಂಪು ಖಾರ ಹಾಕಿ ಮಾಡಿರಾತಂತೇಳಿ ನಾನು ಪಲ್ಯ ಮಾಡಕತ್ನಿ. ಎಣ್ಣೆಕಾಯಿ ಹಾಕಿಟ್ಟು ಅದಕ್ಕೆ ಸಾಸಿವೆ, ಜೀರಿಗೆ, ಕರಿಬೇವು, ಬೆಳ್ಳುಳ್ಳಿ ಹಾಕ್ಕೊಂಡಿದ್ದಾನೆ ನೋಡ್ರಿ. ಕಂಪಲ್ಸರಿ ಬೆಳ್ಳುಳ್ಳಿ ಹಾಕಲೇಬೇಕು. ಬೆಳ್ಳುಳ್ಳಿ ಆಮೇಲೆ ಈರುಳ್ಳಿ ಇಷ್ಟು ಹಾಕಿ ಇದನ್ನು ಫ್ರೈ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಹಾಕಿರೋಣ ಟೇಸ್ಟ್ ಚಲೋ ಇರ್ತೈತಿ, ಆದರೆ ಕರೆಂಟ್ ಇಲ್ಲ ಅಂತೇಳಿ ನಾನು ಕೆಂಪು ಖಾರ ಹಾಕಿ ನೋಡ್ರಿ. ಯಾಕಂದ್ರೆ ರೆಡಿ ಮಾಡಿ ಇಟ್ಕೊಂಡಿರೋಂಥ ಹಸಿ ಖಾರ ಇರಲಿಲ್ಲ, ಹಾಗಾಗಿ ನಾನು
ಖಾರದ ಪುಡಿ, ಉಪ್ಪು, ಅರಿಶಿನ ಪುಡಿ, ಸ್ವಲ್ಪ ಧನಿಯಾ ಪುಡಿ ಮತ್ತು ಗರಂ ಮಸಾಲ ಹಾಕ್ಕೊಂಡಿದ್ದೀನಿ. ಇಷ್ಟು ಹಾಕಿ ಫ್ರೈ ಮಾಡಿಕೊಂಡು ಇನ್ನೇನು ಸೊಪ್ಪು ಹಾಕಿ ಮಿಕ್ಸ್ ಮಾಡ್ಬೇಕು ಅನ್ಬಿಡ್ಕೆ ಕರೆಂಟ್ ಬಂದುಬಿಟ್ಟು ನೋಡ್ರಿ. ನಾನು ಇನ್ನೊಂದೆರಡು ನಿಮಿಷ ವೆಯ್ಟ್ ಮಾಡಿದರೆ ಆಗ್ತಿತ್ತು. ಆದ್ರೆ ನಮ್ಮ ಮನೆಯಾಗಂತೂ 8 ಗಂಟೆಗೆಲ್ಲ ಊಟ ಇರಬೇಕಲ್ಲ, ಹಾಗಾಗಿ ಲೇಟ್ ಆಗಿಬಿಡ್ತತಿ ಅಂತೇಳಿ ನಾನು ಏನಾಗೋದಿಲ್ಲ ಬಿಡು ಅಂತೇಳಿ ಕೆಂಪು ಖಾರನ ಹಾಕಿ ಮಾಡಿದ್ದೀನಿ. ನೀವೇನಾದರೂ ಮಾಡ್ಬೇಕಂತಂದ್ರೆ ನೀವು ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಹಾಕಿ ಮಾಡಿರಿ, ಚಲೋ ಆಗ್ತತಿ. ನಾನು ಈಗ ಅಂಗಡಿ ಒಳಗೆ ಹಸಿಮೆಣ್ಸಿನ್ಕಾಯಿ ತೊಗೊಂಡು ಬಂದು ಖಾರ ಮಾಡಿ ಇಟ್ಕೋಬೇಕಂತ ಅಂದ್ಕೊಂಡಿದ್ದೀನಿ. ಫ್ರೀ ಇದ್ದಾಗ ನಾನು ಖಾರ ಮಾಡಿ ಇಟ್ಕೋತೀನಿ. ಇವಾಗ ನೋಡ್ರಿ ಹರ್ವಿ ಪಲ್ಯ ಎಷ್ಟೊಂದು ಹಾಕಿದ್ನೇನೋ ಸೊಪ್ಪು ಅದೆಲ್ಲ ಕರಿಗಿ ಇಷ್ಟ ಆಗೈತಿ. ಈ ಕಡೆ ಪಲ್ಯನೂ ರೆಡಿ ಆಯಿತು, ಆ ಕಡೆ ನಾನು ರೊಟ್ಟಿ ಮಾಡೋಕ್ಕೂ ರೆಡಿ ಮಾಡ್ಕೊಳಕತ್ತಿದ್ನಿ. ಇವಾಗ ಬಿಸಿ ಬಿಸಿ ರೊಟ್ಟಿ ಮಾಡಕತ್ತೀನಿ ನೋಡ್ರಿ. ನಾನಂತೂ ಹರ್ವಿ ಪಲ್ಯ ಅಂತೂ ಇತ್ತೀಚಿಗೆ ಮಾಡೇ ಇರಲಿಲ್ಲ, ಭಾಳ ಅಂದ್ರೆ ಭಾಳ ದಿವಸ ಆಗಿತ್ತು. ಈಗ ಫ್ರೆಶ್ ಆಗಿ ಸೊಪ್ಪು ಸಿಕ್ತಲ್ಲ ತೊಗೊಂಡು ಬಂದಿದ್ನಿ, ಹರ್ವಿ ಪಲ್ಯ ಮಾಡಿದ್ದು ನೋಡ್ರಿ. ಇನ್ನೊಂದು ಕೆಂಪು ಹರ್ವಿ ಸಿಗ್ತತಿ, ಅದನ್ನು ಮಾಡಿರ್ತೀನಿ. ಆದರೂ ಅದನ್ನು ಆಯಿತು ಸುಮಾರು ದಿವಸ ಆಯಿತು ತೊಗೊಂಡು ಬಂದಿಲ್ಲ. ಇಲ್ಲಿ ನಮ್ಮ ಏರಿಯಾದೊಳಗೆ ನಮ್ಗೆ ಯಾವುದು ಸೊಪ್ಪು ಸಿಗ್ತತಲ್ಲ ಅದನ್ನು ತೊಗೊಂಡು ಬಂದಿರ್ತೇನೆ ನಾನು, ಇಲ್ಲಂತಂದ್ರೆ ಇಲ್ಲ. ಇವತ್ತು ಫ್ರೆಶ್ ಆಗಿ ಸೊಪ್ಪು ಸಿಕ್ತು, ಹಾಗಾಗಿ ತೊಗೊಂಡು ಬಂದು ಮಾಡೀನಿ. ನನಗಂತೂ ಆ ಥರ ಸೊಪ್ಪಿನ ಪಲ್ಯ ಎಲ್ಲ ಭಾಳ ಇಷ್ಟ ಆಗ್ತತಿ. ಬಿಸಿ ಬಿಸಿ ರೊಟ್ಟಿ ಜೋಡಿ ಸೊಪ್ಪಿನ ಪಲ್ಯ ಎಲ್ಲ ತಿನ್ನಬೇಕು. ಹಾಗಾಗಿ ಇವತ್ತು ತೊಗೊಂಡು ಬಂದು ರಾತ್ರಿ ಊಟಕ್ಕೆ ಹರ್ವಿ ಪಲ್ಯ ಮಾಡೀನಿ, ಆಮೇಲೆ ರೊಟ್ಟಿ ಮಾಡೀನಿ. ಸ್ವಲ್ಪ ಬೆಣ್ಣೆ ಕಡ್ದಿದ್ನೆಲ್ಲ ಮೊನ್ನೆ, ಅದೇ ಬೆಣ್ಣೆಯನ್ನು ಹಚ್ಕೊಂಡು ಊಟ ಮಾಡಿದ್ದೀವಿ. ನಮ್ಮ ಮನೆಯವರು, ನಾನು, ಸಾನ್ವಿ 3 ಜನ ಊಟ ಮಾಡಿದ್ದೀವಿ. ಊಟ ಮಾಡಿ ಕಿಚನ್ ಎಲ್ಲ ಕ್ಲೀನ್ ಮಾಡಿದ್ದೇನೆ ನೋಡ್ರಿ. ಇವತ್ತಿನ ವಿಡಿಯೋನ ನಾನು ಇಲ್ಲಿಗೆ ಮುಗಿಸಾಕತ್ತೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಳ್ತೀನಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಸಿಗ್ತೀನಂತ ನಾಳಿನ ಮತ್ತೊಂದು ಹೊಸ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.